ಅರಸೀಕೆರೆಯ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಂಜುನಾಥ್ ಲೋಕಾಯುಕ್ತ ಖೆಡ್ಡಾಕ್ಕೆ 25,000 ರೂಪಾಯಿ ಲಂಚ ಪಡೆಯುವಾಗ ಹಣದ ಸಮೇತ ಕಚೇರಿಯಲ್ಲಿ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ ಎಇಇ ಮಂಜುನಾಥ್. ಹೌದು, ಇಂದು ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಅರಸೀಕೆರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಂಜುನಾಥ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಭ್ರಷ್ಟ ಅಧಿಕಾರಿಯಾದ ಮಂಜುನಾಥ್ ಈ ಹಿಂದೆ ಅರಸೀಕೆರೆ ತಾಲೂಕು ಬಾಣಾವರ ಉಪವಿಭಾಗದಲ್ಲಿ 12 ವರ್ಷಕ್ಕೂ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿ 2 ವರ್ಷಗಳ ಹಿಂದೆ ಅರಸೀಕೆರೆ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇನ್ನು ಅರಸೀಕೆರೆ ತಾಲೂಕಿನ ಜಾಜೂರಿನ ಗಂಗೂಬಾಯಿ ಹಾಗೂ ಸಾಯಿ ಪ್ರಸಾದ್ ಅವರು ಹೆಚ್ಚುವರಿ ವಿದ್ಯುತ್ ಸಂಪರ್ಕ ನೀಡಲು ಮನವಿ ಮಾಡಿದ್ರು. ಇನ್ನು ಈ ಕೆಲಸಕ್ಕಾಗಿ ಮಂಜುನಾಥ್ 35,000 ರೂಪಾಯಿ ಲಂಚ ಕೇಳಿದ್ದಾರೆ. ತಾವು ಬಡವರು, ಅಷ್ಟೊಂದು ಹಣವನ್ನ ನೀಡಲಾಗುವುದಿಲ್ಲ, ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಎಂದು ಕೇಳದೆ ಅಲೆದಾಡಿಸಿದ್ದಾರೆ ಈ ಭ್ರಷ್ಟ ಅಧಿಕಾರಿ ಮಂಜುನಾಥ್. ಇದರಿಂದ ನೊಂದ ಸಾಯಿ ಪ್ರಸಾದ್ ಅವರು ಗುತ್ತಿನಕೆರೆ ಗ್ರಾಮದ ವಿದ್ಯುತ್ ಗುತ್ತಿಗೆದಾರರಾದ ಮಧುಕುಮಾರ್ ಶ್ರೀರಂಗ ಎಲೆಕ್ಟ್ರಿಕಲ್ಸ್ ಅವರ ಸಹಕಾರದಿಂದ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿಲ್ಪಾ ಅವರ ನೇತೃತ್ವದಲ್ಲಿ ಎಸ್ಪಿ ಶ್ರೀಮತಿ ನಂದಿನಿ, ಡಿವೈಎಸ್ಪಿ ಸುರೇಶ್, ಇನ್ಸ್ಪೆಕ್ಟರ್ ಶಿಲ್ಪಾ, ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಲೋಕಾಯುಕ್ತ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಭ್ರಷ್ಟಾಧಿಕಾರಿಯನ್ನ ಖೆಡ್ಡಾಕ್ಕೆ ಕೆಡಹಿದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ದೂರುದಾರರು ಮಾತನಾಡಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಹೆಸರು? ಸರ್, ನಮ್ಮದು ಮಧುಕುಮಾರ್ ಅಂತೇಳಿ, ಇಲ್ಲೇ ಪಕ್ಕ ಅವರು 100 ಕಿಲೋಮೀಟ್ರ್ ಗುತ್ತಿನಕೆರೆ ಅಂತ. ನಾವು ಭಾಳ ದಿವಸದಿಂದಲೂ ಇಲ್ಲಿಗೆ 15 ವರ್ಷ ಸರ್ವೀಸು. ನಮಗೆ ಹಿಂದ್ಗಡೆ ಅಂತ ಇರೋಂಥ ಎಡಬಲಿಗಳೆಲ್ಲ ಕೋಆಪ್ರೇಟ್ ಮಾಡಿದರು. ಇವರು ಭಾಳ ದುಡ್ಡಿಗೆ ಆಪರ್ಚುನಿಟಿ ಇಟ್ಟಿದ್ರು. ಭಾಳ ದಿವಸದಿಂದಲೂ ಸಹಿಸ್ಕೊಂಡಿದ್ದೆ. ಈಗ ತಡ್ಕೊಳಕ್ಕಾಗಲಿಲ್ಲ. ಒಂದು ದೇವಸ್ಥಾನದ ಕೆಲಸಕ್ಕೋಸ್ಕರ ದೇವಸ್ಥಾನ ಮಾಡಿ ನಮ್ಮ ದೇವಸ್ಥಾನ ಆದ್ರೇನು ಯಾವುದಾದ್ರೇನು ಅಂತಂದರು. ಅದನ್ನೇ ಅವರಿಗೆ ಇದು ಮಾಡಿದೆ. ಅವ್ರು ಹೇಳಿದೆ, ದೇವಸ್ಥಾನದ ಕೆಲಸ ಸರ್ ನೋಡಿ ತಗೊಳ್ಳಿ ಅಂದೆ. ಬರ್ದಿದ್ದೀನಪ್ಪ, ಅದ್ರ ಕಡಿಮೆ ಮಾಡೋಕ್ಕಾಗಲ್ಲ. ಎಷ್ಟು ಬೇಡಿಕೆ ಇಟ್ಟಿದ್ರು ಸರ್? ಟೋಟಲಿ ಒಂದು 35,000 ರೂಪಾಯಿ ಇಟ್ಟಿದ್ರು. ಅದಕ್ಕೆ ನೋಡಿ ಸರ್, ನಾವು ಬಡವರು, ನಾವು ಬದುಕಬೇಕು ಅಂತಂದೆ. ಎಲ್ಲ 2ರಿಂದ 25,000 ರೂಪಾಯಿ ಕೊಡು ಅಂತಂದರು. 25,000 ರೂಪಾಯಿ ಕೊಟ್ಟಿದ್ದೀವಿ.